ದೇಶದ ರಕ್ಷಣೆ, ಗಡಿ ಭದ್ರತೆ ಇತ್ಯಾದಿಗಳ ಬಗ್ಗೆ ಭರ್ಜರಿ ಹೇಳಿಕೆ ಕೊಡುವ ಕೇಂದ್ರ ಸರ್ಕಾರ ನಿಜವಾಗಿ ಇವುಗಳಿಗೆ ಎಷ್ಟು ಬದ್ಧತೆಯನ್ನು ಹೊಂದಿದೆ ಅನ್ನೋದು ಇದೀಗ ಬಹಿರಂಗವಾಗಿದೆ. ಈ ಬಗ್ಗೆ ಈ ಹಿಂದೆಯೇ ಗಾರ್ಡಿಯನ್ ಪತ್ರಿಕೆ ಮತ್ತು ಕಾರ್ವಾನ್ ಮ್ಯಾಗಜಿನ್ ವಿವರವಾದ ಮಾಹಿತಿಯನ್ನು ಹಂಚಿಕೊಂಡಿದೆ. ಎರಡ್ 2022ರಲ್ಲಿ ಭಾರತ ಪಾಕಿಸ್ತಾನ ಗಡಿಗೆ ಹೊಂದಿಕೊಂಡಿರುವ ಗುಜರಾತ್ನ ಕಚ್ ಜಿಲ್ಲೆಯ ರನ್ ಆಫ್ ಕಚ್ ಪ್ರದೇಶದಲ್ಲಿ ಸುಮಾರು 23,000 ಹೆಕ್ಟೇರ್ ಭೂಮಿಯನ್ನು ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಎಂಬ ಸರ್ಕಾರಿ ಸಂಸ್ಥೆಗೆ ಗುಜರಾತ್ ಸರ್ಕಾರ ಗುತ್ತಿಗೆ ನೀಡಿತು. ಸೌರ ವಿದ್ಯುತ್ ಯೋಜನೆಯನ್ನು ತಯಾರಿಸುವುದು ಈ ಗುತ್ತಿಗೆಯ ಉದ್ದೇಶವಾಗಿತ್ತು. ಆದರೆ ದೇಶದಲ್ಲಿ ಒಂದು ನಿಯಮ ಇತ್ತು. ದೇಶದ ಭದ್ರತೆಯ ದೃಷ್ಟಿಯಿಂದ ಗಡಿ ಪ್ರದೇಶದ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ದೊಡ್ಡ ನಿರ್ಮಾಣಗಳನ್ನು ಮಾಡಬಾರದು ಎಂಬುದೇ ಆ ನಿಯಮ. ಈ ನಿಯಮ ಯಾಕಂದ್ರೆ ಯುದ್ಧದ ಸಮಯದಲ್ಲಿ ಯುದ್ಧ ಟ್ಯಾಂಕರ್ಗಳ ಚಲನೆಗೆ ಇಂತಹ ಬೃಹತ್ ಯೋಜನೆಗಳು ಅಡ್ಡಿ ಮಾಡಬಹುದು. ಭಾರತದ ನಿಗಾ ವ್ಯವಸ್ಥೆಗೆ ತೊಂದರೆ ಉಂಟಾಗಬಹುದು. ಗಡಿ ಪ್ರದೇಶದಲ್ಲಿ ಮೈನಿಂಗ್ ಬಾಂಬ್ ಬಿಟ್ಟು ಶತ್ರುಗಳ ಪ್ರವೇಶಕ್ಕೆ ತಡೆ ಮಾಡಬಹುದಾದಂತಹ ಕಾರ್ಯಾಚರಣೆಗೂ ಇಂತಹ ಯೋಜನೆಗಳು ಅಡ್ಡಿ ಮಾಡಬಹುದು. ಅಲ್ಲದೆ ಭಾರತದ ಮೇಲೆ ನಿಗಾ ವಹಿಸಲು ಶತ್ರುಗಳಿಗೆ ಇಂತಹ ಯೋಜನೆಗಳು ನೆರವಾಗಬಹುದು ಎಂಬ ಕಾರಣಕ್ಕಾಗಿ ಗಡಿ ಪ್ರದೇಶದ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ದೊಡ್ಡ ನಿರ್ಮಾಣಗಳನ್ನು ತಡೆಯಲಾಗಿತ್ತು. ಆದ್ದರಿಂದ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಸಂಸ್ಥೆಯು ಈ ಯೋಜನೆಯನ್ನು ಕಾರ್ಯಗತಗೊಳಿಸಲು ನಿರಾಕರಿಸಿತು. ಬಳಿಕ 2023 ಏಪ್ರಿಲ್ 21ರಂದು ದೆಹಲಿಯ ರಕ್ಷಣಾ ಸಚಿವಾಲಯದ ಅಧಿಕಾರಿಗಳು, ಭಾರತೀಯ ಸೇನೆಯ ಅಧಿಕಾರಿಗಳು ಮತ್ತು ಗುಜರಾತ್ ಸರ್ಕಾರದ ಅಧಿಕಾರಿಗಳು ಸೇರಿ ಒಂದು ಗುಪ್ತ ಸಭೆ ನಡೆಸಿದರು. ಈ ಸಭೆಯಲ್ಲಿ ಗಡಿ ನಿಯಮವನ್ನು ಸಡಿಲಗೊಳಿಸಲು ನಿರ್ಧರಿಸಲಾಯಿತು. ಅದರಂತೆ ಗಡಿಯಿಂದ 1 ಕಿಲೋಮೀಟರ್ ದೂರದಲ್ಲಿ ವಿಂಡ್ ಟರ್ಬೈನ್ಗಳನ್ನು ನಿರ್ಮಿಸಬಹುದು, ಗಡಿಯಿಂದ 2 ಕಿಲೋಮೀಟರ್ ದೂರದಲ್ಲಿ ಸೌರ ಫಲಕಗಳನ್ನು ನಿರ್ಮಿಸಬಹುದು ಅಂತ ತೀರ್ಮಾನಿಸಲಾಯಿತು. ಆದರೆ ಇದನ್ನು ಸೇನಾಧಿಕಾರಿಗಳು ವಿರೋಧಿಸಿದರು. ಆದರೆ ಈ ವಿರೋಧಕ್ಕೆ ಮನ್ನಣೆ ಸಿಗಲಿಲ್ಲ. ಇದಾಗಿ ಕೇವಲ 18 ದಿನಗಳ ಅಂತರದಲ್ಲಿ ಅಂದರೆ 2023 ಮೇ 8ರಂದು ಕೇಂದ್ರ ಸರ್ಕಾರ ಗಡಿ ನಿರ್ಬಂಧವನ್ನು 10 ಕಿಲೋಮೀಟರ್ ವ್ಯಾಪ್ತಿಯಿಂದ 1 ಕಿಲೋಮೀಟರ್ ವ್ಯಾಪ್ತಿಗೆ ಇಳಿಸಿ ಅಧಿಕೃತ ಅಧಿಸೂಚನೆ ಹೊರಡಿಸಿತು. ಈ ನಿಯಮ ಸಡಿಲಗೊಂಡ ನಂತರ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಸಂಸ್ಥೆಯು ತನ್ನ ಅಧೀನದಲ್ಲಿದ್ದ 23,000 ಹೆಕ್ಟೇರ್ ಭೂಮಿಯನ್ನು ಸರ್ಕಾರಕ್ಕೆ ಹಿಂತಿರುಗಿಸಲು ನಿರ್ಧರಿಸಿತು. ಇದರ ಬೆನ್ನಿಗೆ ಇನ್ನೊಂದು ಬೆಳವಣಿಗೆ ನಡೆಯಿತು. ಅದೇ ಭೂಮಿಯನ್ನು ಯಾವುದೇ ಹೊಸ ಏಲಂ ಇಲ್ಲದೆಯೇ ಅದಾನಿಗೆ ವರ್ಗಾಯಿಸಲಾಯಿತು. ಈ ಹಿನ್ನೆಲೆಯಲ್ಲಿ ಕೆಲವು ಪ್ರಶ್ನೆಗಳು ಉದ್ಭವಿಸುತ್ತವೆ. ಗಡಿಯ 10 ಕಿಲೋಮೀಟರ್ ಒಳಗೆ ಯಾವುದೇ ಯೋಜನೆಗೆ ನಿರ್ಬಂಧವನ್ನು ಹೇರಿದ ನಿಯಮ 10 ವರ್ಷಗಳಿಂದ ಜಾರಿಯಲ್ಲಿತ್ತು. ಅದನ್ನು ಏಕಾಏಕಿ ತೆಗೆದುಹಾಕಿದ್ದೇಕೆ? ಇದು ರಾಷ್ಟ್ರೀಯ ಭದ್ರತೆಯ ಜೊತೆಗೆ ರಾಜಿ ಮಾಡಿಕೊಂಡಂತಲ್ಲವೇ? ಸೇನೆಯ ಆಕ್ಷೇಪಣೆಗಳನ್ನು ಏಕೆ ಕಡೆಗಣಿಸಲಾಯಿತು? ಯಾವುದೇ ಏಲಂ ಮಾಡದೆ ಸರ್ಕಾರಿ ಸಂಸ್ಥೆಯ ಭೂಮಿಯನ್ನು ಅದಾನಿಗೆ ನೇರವಾಗಿ ವರ್ಗಾಯಿಸಿದ್ದು ಏಕೆ? ಪಾಕಿಸ್ತಾನಕ್ಕೆ ವಿದ್ಯುತ್ ರಫ್ತು ಮಾಡುವ ಉದ್ದೇಶದಿಂದ ಗಡಿ ಸಮೀಪದಲ್ಲಿ ಅದಾನಿ ಈ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆಯೇ? ವಿಶ್ವದ ಅತ್ಯಂತ ಸೂಕ್ಷ್ಮ ಗಡಿಗಳಲ್ಲಿ ಒಂದು ಎಂದು ಭಾರತ ಮತ್ತು ಪಾಕಿಸ್ತಾನದ ಗಡಿಯನ್ನು ಗುರುತಿಸಲಾಗುತ್ತದೆ. ಇಂತಹ ಸೂಕ್ಷ್ಮ ಗಡಿಯಲ್ಲಿ ಕೇವಲ 1 ಕಿಲೋಮೀಟರ್ ದೂರದಲ್ಲಿ ಇಂತಹ ಬೃಹತ್ ಯೋಜನೆಯನ್ನು ಸ್ಥಾಪಿಸುವುದರಿಂದ ದೇಶಕ್ಕೆ ಆಗುವ ಅನಾಹುತಗಳು ಏನೇನು? ಈ ಬಗ್ಗೆ ಪರಾಮರ್ಶೆ ನಡೆಸಲಾಗಿದೆಯೇ? ದೇಶವನ್ನು ವಿಶ್ವಾಸಕ್ಕೆ ಪಡೆದುಕೊಳ್ಳಲಾಗಿದೆಯೇ? ಅಂತೂ ದೇಶದ ಗಮನಕ್ಕೆ ಬಾರದೆ ಅದಾನಿ ಸಂಸ್ಥೆಯು ಭಾರತ ಮತ್ತು ಪಾಕಿಸ್ತಾನ ಗಡಿ ಸಮೀಪ ಬೃಹತ್ ವಿದ್ಯುತ್ ಯೋಜನೆಯನ್ನು ಪ್ರಾರಂಭಿಸಿದೆ. ಆದರೆ ಇವು ಯಾವುವೂ ಚರ್ಚೆಗೆ ಒಳಗಾಗದಂತೆ ಮಾಡೋದಕ್ಕೆ ಈ ದೇಶದಲ್ಲಿ ಹಿಂದೂ ಮತ್ತು ಮುಸ್ಲಿಮರನ್ನ ಘರ್ಷಣೆಗಿಳಿಸಲಾಗಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ ಎಸ್ಐಟಿ ಟವರ್, ಸಿಲಿಕಾನ್ ಓಎಸ್ಎಸ್, ದುಬೈ, ಯುಎಇ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.